ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಾರಹಳ್ಳಿ ನಿವೇಶನ ರಹಿತ ಫಲಾನುಭವಿಗಳ ಆಯ್ಕೆ ಕುರಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಮ್ಮುಖದಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ನವೀನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರ ಉಪಸ್ಥಿತಿಯಲ್ಲಿ ಚರ್ಚೆ ನಡೆಯಿತು. ಉಪ್ಪಾರಹಳ್ಳಿ ಗ್ರಾಮ ಠಾಣಾ ಸ್ಥಳದಲ್ಲಿ ಸುಮಾರು 12 ನಿವೇಶನಗಳು ಮಾತ್ರ ಲಭ್ಯ ಇರುವ ಹಿನ್ನೆಲೆಯಲ್ಲಿ ಕೇವಲ 12 ಫಲಾನುಭವಿಗಳ ಆಯ್ಕೆ ಕುರಿತು ಗೊಂದಲ ಹಾಗೂ ಪರ ವಿರೋಧ ವ್ಯಕ್ತವಾಯಿತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ ನೇತೃತ್ವದಲ್ಲಿ 12 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಅಂತ ತಿಳಿಸಲಾಯಿತು. ಒಟ್ಟು 14 ಫಲಾನುಭವಿಗಳ ಹೆಸರುಗಳನ್ನು ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಓದಿ ತಿಳಿಸಿದ್ರು. ಇದರಲ್ಲಿ ಕೇವಲ 12 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು. ಉಳಿದ 2 ಕುರಿತು ಪರ ವಿರೋಧ ಇರೋದರಿಂದ ಸೂಕ್ತ ತನಿಖೆ ನಡೆಸಿ ಅರ್ಹತೆ ಆಧಾರದಲ್ಲಿ ಅವರಿಗೆ ನಿವೇಶನ ನೀಡಲಾಗುವುದು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭರವಸೆ ಕೊಟ್ಟರು. ಉಳಿದ ಫಲಾನುಭವಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಪಡೆಯಲಾಗುವುದು. ಮುಂದಿನ ದಿನಗಳಲ್ಲಿ ಅವರ ಆಯ್ಕೆ ಕೈಗೊಳ್ಳಲಾಗುವುದು ಅಂತ ಆಶ್ವಾಸನೆ ನೀಡಿದರು. ಇದರಿಂದ ಗ್ರಾಮ ಸಭೆ ಶಾಂತಿಯುತವಾಗಿ ನಡೆಯಿತು. ಪಿಡಿಒ ಅಧಿಕಾರಿಗಳು ಫಲಾನುಭವಿಗಳ ಪಟ್ಟಿ ಅನುಮೋದನೆ ಪ್ರಕ್ರಿಯೆಗೆ ಆರಂಭಿಸಿದ್ದಾರೆ ಅಂತ ಹೇಳಿದರು. ಇದು ಒಂದು ವಿಚಾರ. ಬಟ್ ಅರ್ಹರು ಯಾರು ಅನ್ನೋದನ್ನು ಕೂಡ ವಾಸ್ತವದಲ್ಲಿ ಇನ್ನೊಬ್ರು ಕೇಳಿದ್ರು ಕೂಡ ಅವರು ಅರ್ಹ ಇದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ನನ್ನೊಬ್ಬರಿಗೆ ಅರ್ಹರು ಕಂಡು ನೀವು ಎಲ್ಲರಿಗೂ ಅರ್ಹರು ಕಂಡಿಲ್ಲ ಅಂದ್ರೆ ಅದು ಅರ್ಹರಲ್ಲ. ಅದು 4 ಜನ ಬಂದು ಬೆಚ್ಚೋರು ಅದು ಅರ್ಹರು ಅಂತ. ಸೊ ಈ ನಿಟ್ಟಿನಲ್ಲಿ ಗ್ರಾಮ ಸಭೆ ಯಶಸ್ವಿ ಆಗ್ಲಿ, ದಯಮಾಡಿ ಮತ್ತೊಂದು ಸಾರಿ ಅವಕಾಶ ಮುಂದೂಡೋದು ಅನ್ನೋದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ಮತ್ತೊಂದ್ಸರಿ ಆಗ್ಬಾರ್ದು ಅಂತ ಹೇಳಿ ತಮ್ಮೆಲ್ಲರೂ ನಾನು ಕೋರ್ಕೊಳ್ತಾ ಇವತ್ತೇ ಸಂಪೂರ್ಣವಾಗ್ಲಿ ಮುಂದುವರೆದು ಮನಸ್ತಾಪಗಳು ಮಾಡ್ಕೊಳ್ಳೋದ್ರಲ್ಲೇ ಆಗ್ಲಿ ಅಥವಾ ಒಂದು ಹೊಡೆದಾಡೋದು ಅಥವಾ ಜಗಳ ಮಾಡ್ಕೊಳ್ಳೋದ್ರಲ್ಲಿ ಗ್ರಾಮ ಸಭೆ ಮುಕ್ತಾಯ ಆಗೋ ಬದಲು ಪರಿಹಾರಗಳಿರ್ತವೆ, ಪರ್ಯಾಯವಾದ ಒಂದು ರೀತಿಗಳು ಇರ್ತವೆ. ಸೊ ಅವೆಲ್ಲವನ್ನೂ ಕೂಡ ಇವಾಗ ನಾನು ಗಮನಿಸ್ತಾ ಇರ್ತೇನೆ. ಸೊ ನೋಡೋಣ, ಅವೆಲ್ಲ ಒಂದು ಸಲಹೆಗಳನ್ನ, ಸೂಚನೆಗಳನ್ನ ಮತ್ತು ವಿಧದ ಬಗೆಯಾದ ವಿಧಗಳನ್ನ ಬಳಸ್ಕೊಂಡು ಯಶಸ್ವಿಯಾಗಿ ಈ ಗ್ರಾಮ ಸಭೆ ಮುಗಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಗ್ರಾಮ ಸಭೆ ಮುಂದುವರಿಸ್ತೀನಿ ಅಂತ ಹೇಳಿ ಆಶಿಸ್ತಾ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. 2013-14 ಒಂದು ಮನೆ ಆಗಿದೆ. ಮತ್ತೆ ಅವ್ರಿಗೇನೆ 2024-25 ಮತ್ತೆ ಹಾಕಿದಾರ. ಯಾವ ಬೇಸ್ ಮೇಲೆ ಕೊಟ್ಟಿರ್ತಾರೆ ಇದು? ಒಂದು ಇನ್ನೊಂದು ಮನೆ ಶಿವಮ್ಮ ರಾಮಪ್ಪ 2017-18 ಹೆಂಡತಿ ಹೆಸರಲ್ಲಿ ಆಗಿದೆ. ಹೆಂಡತಿ ಹೆಸರಲ್ಲಿ 2008-9 ರಾಮಪ್ಪ ನರಸಪ್ಪ ಗಂಡಾಗ ಒಂದ್ಸಲ ಆಗಿದೆ, ಹೆಂಡತಿಗೆ ಒಂದ್ಸಲ ಆಗಿದೆ.